ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿ ಜೈಲು ಸೇರಿದ್ದಾರೆ. ಇವತ್ತಿಂದ ಪರ್ಮನೆಂಟ್ ಪರಪ್ಪನ ಅಗ್ರಹಾರದ ಸಜಾ ಕೈದಿಯಾಗಿದ್ದಾರೆ. ಕೈದಿ ನಂಬರ್ ಇರುವ ಬಿಳಿ ವಸ್ತ್ರ ಧರಿಸಿ ಕಂಬಿ ಹಿಂದೆ ಕಣ್ಣೀರು ಸುರಿಸಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಶಪಥ ಮಾಡಿದೆ. ನಿಗೂಢ ಸಾವುಗಳ ಹಿಂದೆ ಬಿದ್ದು ಅಸ್ಥಿಪಂಜರಗಳಿಗೆ ಹುಡುಕಾಟ ನಡೆಸಿದೆ. 10 ಸ್ಪಾಟ್ಗಳಲ್ಲಿ ತಡಕಾಡಿರೋ ಅಧಿಕಾರಿಗಳ ಚಿತ್ತ ಕಲ್ಲೇರಿ ಸೀಕ್ರೆಟ್ ಸ್ಥಳದತ್ತ ನೆಟ್ಟಿದೆ. ಅಪ್ರಾಪ್ತೆಯನ್ನ ಹೂತಿದ್ದ ಸ್ಪಾಟ್ನಲ್ಲಿ ಅಸ್ಥಿಪಂಜರ ಸಿಗುತ್ತಾ ಎಂಬ ಕುತೂಹಲವಿದೆ. ಮತಗಳ್ಳತನ ಇದು ಕಾಂಗ್ರೆಸ್ನ ಹಳೇ ಕಥನ. ಇದೀಗ ರಾಹುಲ್ ಗಾಂಧಿ ಹೋರಾಟಕ್ಕೆ ಇದೇ ಕಥಾವಸ್ತು. ಮತದಾನ ಅಕ್ರಮದ ವಿರುದ್ಧ ರಾಹುಲ್ ಗಾಂಧಿ ರಣಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಎಐಸಿಸಿ ನಾಯಕನ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೌಂಟರ್ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಮೈಸೂರಿಗೆ ಕೊಡುಗೆ ಆಯಿತು. ಈಗ ರಾಜಕೀಯ ಕಿತ್ತಾಟಕ್ಕೆ ಕೆಆರ್ಎಸ್ ಕೇಂದ್ರ ಬಿಂದುವಾಗಿದೆ. ಟಿಪ್ಪು ಸುಲ್ತಾನ್ನ ಹೊಗಳೋ ಭರದಲ್ಲಿ ಎಚ್.ಸಿ. ಮಹದೇವಪ್ಪ ಹೊಸ ವಿವಾದ ಹುಟ್ಟುಹಾಕಿದ್ದಾರೆ. ಕನ್ನಂಬಾಡಿ ಕಟ್ಟೆಗೆ ಟಿಪ್ಪು ಅಡಿಗಲ್ಲು ಹಾಕಿದ್ದ ಎಂಬ ಕಿಡಿ ಹೊತ್ತಿಸಿದ್ದಾರೆ. ಇದು ಕೇಸರಿ ಪಡೆಯ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರಿನ ಪಿಜಿಗಳಲ್ಲಿ ವಾಸವಿರೋ ಹೆಣ್ಮಕ್ಳೇ ಹುಷಾರ್. ಕೇರಳದಿಂದ ಬಂದಿದ್ದ ವಿದ್ಯಾರ್ಥಿನಿ ಮೇಲೆ ಪಿಜಿ ಮಾಲೀಕನಿಂದನೇ ಅತ್ಯಾಚಾರ ನಡೆದಿದೆ. 10 ದಿನಗಳ ಹಿಂದೆ ಪಿಜಿ ಸೇರಿದ್ದ ಯುವತಿ ಮೇಲೆ ಅಶ್ರಫ್ ಎಂಬ ಕಾಮುಕ ಕ್ರೌರ್ಯ ಮೆರೆದಿದ್ದಾನೆ. ವಿದ್ಯಾರ್ಥಿನಿ ದೂರು ಆಧರಿಸಿ ಕಿರಾತಕನನ್ನ ಪೊಲೀಸರು ಕೆಡ್ಡಾಕ್ಕೆ ಕೆಡವಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.